ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಈ ಎಕ್ಸಾಮ್ನ ನೋಟಿಫಿಕೇಷನ್, ಅದರದ್ದು ನೋಟಿಫಿಕೇಷನ್ ಡೇಟ್, ಎಕ್ಸಾಮ್ ಡೇಟ್ ಅಥವಾ ಅದರದ್ದು ಸಿಲೆಬಸ್ ಏನು, ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ಬಹಳಷ್ಟು ಜನ ಕಾಯ್ತಾ ಇದ್ರಿ, ಲಾ ಗ್ರ್ಯಾಜುಯೇಟ್ಸ್ ಏನಿದ್ದೀರಿ, LLB ಪಾಸ್ ಆದ ನಂತರ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ನಿಮಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು, ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಸಿಕ್ಕಿರಬೇಕು, ಆವಾಗ ಮಾತ್ರ ನೀವು ವಕಾಲತಿಗಳ ಸಹಿ ಮಾಡ್ಬೋದು, ಇಲ್ಲಾಂದರೆ ಅದು ಹಾಗೆ ಮಾಡಲಿಕ್ಕಿಲ್ಲ ಅಂತ ಹೇಳಿ ಇಲ್ಲಿ ತನಕ ಏನು ರೂಲ್ಸ್ ಇತ್ತು. ಸೊ ಅದಕ್ಕೋಸ್ಕರ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಈ ವರ್ಷ ಕಂಡಕ್ಟ್ ಆಗ್ತಾ ಇದೆ. ನವಂಬರ್ 24ಕ್ಕೆ ಎಕ್ಸಾಮಿನೇಷನ್ ಡೇಟ್. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಸೊ ನೋಡಿ, ನಿಮಗೆ ವೆಬ್ಸೈಟ್ ಆಲ್ ಇಂಡಿಯಾ ಬಾರ್ examination.com ಇಲ್ಲಿ ನೀವು ಸರ್ಚ್ ಮಾಡಿದರೆ ಇದು ಸಿಗತ್ತೆ, ಈ ಒಂದು ವೆಬ್ಸೈಟ್. ಸೊ ಅದರಲ್ಲಿ ಹೋಮ್, ಅಬೌಟ್, ಸಿಲೆಬಸ್, ನೋಟಿಫಿಕೇಷನ್, FAQ, ಕಾಂಟ್ಯಾಕ್ಟ್ ಅಂತ ಇದೆ. ಸೊ ನೀವು ಇದನ್ನೇ ಕೆಳಗೆ ಬ್ರೌಸ್ ಮಾಡಿದರೆ ಇಲ್ಲಿ ನೋಡಿ, ನೋಟಿಫಿಕೇಷನ್ ವಿತ್ ರಿಗಾರ್ಡ್ ಟು ಶೆಡ್ಯೂಲ್ ಆಫ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19. ಸೊ ಡೌನ್ಲೋಡ್ PDF ಅಂತ ಇದೆ, ಮತ್ತು ರಿಜಿಸ್ಟ್ರೇಷನ್ ಲಿಂಕ್ ಅಂತ ಇದೆ. ಸೊ ಈ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಬೇಕಾಗಿರತ್ತೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ. ಸೊ ಅದು ಆಲ್ರೆಡಿ ಇಲ್ಲಿ ನಾವು ಜಸ್ಟ್ ಒಂದು ಸಲ ಕ್ಲಿಕ್ ಮಾಡಿ ತೋರಿಸ್ತೇನೆ. ಸೊ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರುತ್ತೆ. ಫಸ್ಟ್ ನೀವು ನಿಮ್ಮ ಯಾವುದು ವ್ಯಾಲಿಡ್ ಇರುವಂತಹ ಫೋನ್ ನಂಬರು ಮತ್ತು ಇಮೇಲ್, ಯಾಕೆಂದರೆ ಇಮೇಲ್ ಮತ್ತು ಫೋನಲ್ಲೇ ನಿಮಗೆ ಮೆಸೇಜಸ್ಗಳು ಬರ್ತಾ ಇರುವಂಥದ್ದು, ಹೊಸ ಅಪ್ಡೇಟ್ಸ್ಗಳಿರ್ಬೋದು ಅಥವಾ ಯಾವುದೇ ಒಂದು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿರುವಂಥದ್ದು ಎಲ್ಲವೂ ಕೂಡ ಮಾಹಿತಿ ನಿಮಗೆ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರಾಪರ್ ಆಗಿರುವಂಥ ಫೋನ್ ನಂಬರು ಮತ್ತು ಇಮೇಲ್ ಅದನ್ನು ಇಟ್ಕೊಂಡು ಆಮೇಲೆ ರಿಜಿಸ್ಟ್ರೇಷನ್ ಮಾಡಬೇಕು. ಅಲ್ಲಿ ಇನ್ಫಾರ್ಮೇಷನ್ ಏನು ಕೇಳ್ತಾರೆ, ಆ್ಯಸ್ ಪರ್ ಆಧಾರಲ್ಲಿ ಏನು ನಿಮ್ಮ ಹೆಸರಿದೆ ಅದ್ರ ಪ್ರಕಾರ ನೀವು ಆನ್ಸರ್ ಮಾಡ್ತಾ ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಅದರಲ್ಲಿ ಡೀಟೇಲ್ ಆದ ರೂಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲವೂ ಕೂಡ ಕೊಟ್ಟಿದ್ದಾರೆ, ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಅದಕ್ಕಿಂತ ಒಂದು ಲಿಂಕ್, ರಿಜಿಸ್ಟ್ರೇಷನ್ ಲಿಂಕ್. ಸೊ ಇದು ಆಲ್ರೆಡಿ ಓಪನ್ ಆಗಿದೆ. ಸೊ ಆದಷ್ಟು ಬೇಗ ಇದಕ್ಕೆ ನೀವು ಎಕ್ಸಾಮ್ ಬರೀಬೇಕಂತ ಇದ್ದರೆ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಅದ್ರ ಬಗ್ಗೆ ಮಾಹಿತಿ ನೋಡೋಣ. ಡೌನ್ಲೋಡ್ PDF ಅಂತ ಹೇಳಿಕೊಟ್ರೆ ನಮಗಿಲ್ಲಿ ನೋಟಿಫಿಕೇಷನ್ ಕಾಣುತ್ತೆ. 3/9ಕ್ಕೆ ನೋಟಿಫೈ ಆಗಿದೆ. ಸೊ ನೋಡಿ, ಇಟ್ ಈಸ್ ಹಿಯರ್ ಬೈ notified that All India Bar Examination 19 has been scheduled to be held on 24th November 2024. ಸೊ ಇವತ್ತು ಸೆಪ್ಟೆಂಬರ್ 4, ಒಂದು 3-4 ದಿನ ಆಗಿದೆ ಅಂತ ಆದರೂ ಸಹ ಸೆಪ್ಟೆಂಬರ್ ತಿಂಗಳು, ಅಕ್ಟೋಬರ್ ತಿಂಗಳು ಹಾಗೂ ಒಂದು ಅರ್ಧ ತಿಂಗಳು, ಅಂದರೆ 2.5 ತಿಂಗಳು ನಿಮಗೆ ಪ್ರಿಪ್ರೇಷನ್ಗೆ ಸಿಗತ್ತೆ. 2.5 ತಿಂಗಳು ನೀವು ಪ್ರಿಪೇರ್ ಮಾಡ್ಬೋದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ. ಸೊ ಹಾಗೆ ಮನಸ್ಸಲ್ಲಿ ಇಟ್ಕೊಂಡು ಇವತ್ತಿಂದನೇ ನಿಮ್ಮ ತಯಾರಿನ ಪ್ರಾರಂಭ ಮಾಡಿ. ಯಾಕೆಂದರೆ ತುಂಬ ಸಿಲೆಬಸ್ ಅಂತ ಸಪ್ರೇಟಾಗಿ ನೀಡಿಲ್ಲ, ಬಟ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 17ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ನೀಡಿದ್ದಾರೆ. ಅದೇ ಇನ್ನೂ ಎಕ್ಸಿಸ್ಟಿಂಗ್ ಇದೆ, ಅದಕ್ಕೋಸ್ಕರ ಅದೇ ಸಿಲೆಬಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ನಾವು ಪ್ರೆಸ್ಯೂಮ್ ಮಾಡ್ಬೋದು ಮುಂದಿನ ಹೊಸ ಸಿಲೆಬಸ್ ಬರೋ ತನಕ. ಎಕ್ಸೆಪ್ಟ್ ಕ್ರಿಮಿನಲ್ ಲಾಸ್ಗಳ ಬಗ್ಗೆ. ಕ್ರಿಮಿನಲ್ ಲಾಸು, ಸೊ ವಾಟ್ ಎವರ್ ಈಸ್ ವ್ಯಾಲಿಡ್ ನಾವು ಈಗ ಯಾವುದು ಪ್ರಸ್ತುತಿಯಲ್ಲಿದೆ ಅದನ್ನು ನಾವು ಓದಬೇಕು. ಹೇಗೂ ನಿಮಗೆ ಬೇರೆ ಆ್ಯಕ್ಟ್ ಅದನ್ನೆಲ್ಲ ಪರ್ಮಿಟೆಡ್ ಇರುತ್ತೆ, ಎಕ್ಸೆಪ್ಟ್ ಕಮೆಂಟ್ಸ್ ಇರಬಾರ್ದು ಅಥವಾ ನೋಟ್ಸ್ ಇರಬಾರ್ದು. ಸೊ ಹಾಗೆ ಕ್ರಿಮಿನಲ್ ಲಾಸ್ಗಳನ್ನು ಕೂಡ ಕಲಿಯುವಂಥದ್ದು ಅಂಥ ಕಷ್ಟ ಏನಲ್ಲ. ಜಸ್ಟ್ ಅಮೆಂಡ್ಮೆಂಟ್ಸ್ಗಳು ಏನು, ಹೊಸ ಬದಲಾವಣೆ ಏನು ಅಂತ ಹೇಳಿ 3 ಲಾಸ್ಗೆ ತಿಳ್ಕೊಳ್ಬೇಕಾಗತ್ತೆ ಅಷ್ಟೇ. ಅದನ್ನು ಹೊರತುಪಡಿಸಿ ಈ ಡೇಟ್ ನಾವು ಶೆಡ್ಯೂಲ್ ನೋಡಿದರೆ, ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಲಿಂಕ್ ಆ್ಯಕ್ಚುಲಿ ನಿನ್ನೆಯಿಂದನೇ ಪ್ರಾರಂಭ ಆಗಿದೆ. ಸೆಪ್ಟೆಂಬರ್ 3, 2024ಕ್ಕೆ ಇಟ್ ಸ್ಟಾರ್ಟ್ಸ್. ಆ್ಯಂಡ್ ಆನ್ಲೈನ್ ಮೋಡ್ ಮುಖಾಂತರ ನೀವು ಪೇ ಮಾಡುವಂಥದ್ದು ಅದೇ ದಿನ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು, ಯಾವಾಗ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ರೈಟ್ ಫ್ರಮ್ ಸೆಪ್ಟೆಂಬರ್ 3 ಅಕ್ಟೋಬರ್ 25 ತನಕ, ಅಂದರೆ ಸುಮಾರು 1.5 ತಿಂಗಳು ನಿಮಗೆ ಟೈಮ್ ಇದೆ. ಅದಕ್ಕೆ ಫೀಸ್ ಹೊಂದಿಸ್ಕೊಳ್ಳಿಕ್ಕೆ ಟೈಮ್ ಬೇಕಂತ ಅಂದರೂ ಸಹ ಅಕ್ಟೋಬರ್ 25, 2024 ಅಲ್ಲಿ ತನಕ ಟೈಮ್ ಇದೆ. ಡಿಲೇ ಮಾಡಬೇಡಿ, ಯಾಕೆಂದರೆ ಲಾಸ್ಟ್ ಮೊಮೆಂಟ್ ನಿಮಗೆ ಕಷ್ಟ ಆಗುತ್ತೆ, ಸರ್ವರ್ ಹ್ಯಾಂಗ್ ಆಗುತ್ತೆ, ಹಾಗೆ ಸುಮಾರು ಪ್ರಾಬ್ಲಮ್ಸ್ಗಳಾಗತ್ತೆ ಇಂಟರ್ನೆಟ್ ನಾವು ಏನೋ ರಿಜಿಸ್ಟ್ರೇಷನ್ ಮಾಡುವಾಗ. ಸೊ ಅದಕ್ಕೋಸ್ಕರ ಎಷ್ಟು ಬೇಗವೋ ಅಷ್ಟು ಸಾಧ್ಯ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬರೀತಿದ್ದೀರಿ ಅಂತ ಅಂದರೆ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹಾಗೆ ಪೇಮೆಂಟ್ ಮಾಡಲಿಕ್ಕೂ ಕೂಡ ಲಾಸ್ಟ್ ರಿಜಿಸ್ಟ್ರೇಷನ್ ಮಾಡಿ ಪೇಮೆಂಟ್ ಸ್ವಲ್ಪ ದಿನ ನೀವು ಅದು ಗ್ಯಾಪ್ ಬಿಡ್ತೀರಿ ಅಂದರೆ ಅಕ್ಟೋಬರ್ 28 ತನಕ ನಿಮಗೆ ಟೈಮ್ ಇದೆ. ಕೆಲವೊಂದು ಸಲ ರಿಜಿಸ್ಟ್ರೇಷನ್ ಮಾಡಿದ ನಂತರ ಸ್ವಲ್ಪ ಕರೆಕ್ಷನ್ ಮಾಡಲಿಕ್ಕಿರತ್ತೆ. ಹಾಗೆ ಕರೆಕ್ಷನ್ ಏನಾದರೂ ಮಾಡಲಿಕ್ಕಿದ್ರೂ ಸಹ ಅಕ್ಟೋಬರ್ 30 ತನಕ ಟೈಮ್ ಇದೆ. ಓಕೆ. ಆ್ಯಂಡ್ ಆನ್ಲೈನ್ ರಿಲೀಸ್ ಆಫ್ ಅಡ್ಮಿಟ್ ಕಾರ್ಡ್ಸ್ ಫಾರ್ ಕ್ಯಾಂಡಿಡೇಟ್ಸ್. ಹಾಲ್ ಟಿಕೆಟ್ ಯಾವಾಗ ಇಶ್ಯೂ ಆಗುತ್ತೆ? ನವಂಬರ್ 18ಕ್ಕೆ ಇಶ್ಯೂ ಆಗುತ್ತೆ. ಹಾಗೆ ಎಕ್ಸಾಮಿನೇಷನ್ ಡೇಟು ನವಂಬರ್ 24, 2024. ಸೊ ಈ ಡೇಟ್ ನಿಮಗೆ ಪಕ್ಕ ಇರಬೇಕು.
ಸೊ 2-2.5 ತಿಂಗಳಿದೆ. ಸೊ ಇಫ್ ಯು ವಾಂಟ್ ಟು ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತೀರಿ ಅಂತಂದರೆ ಇವತ್ತಿಂದನೇ ಪ್ರಾರಂಭ ಮಾಡಿ. ಯಾಕೆಂದರೆ ಇಲ್ಲಿ ನೋಡಿ, ಪಾಸಿಂಗ್ ಪರ್ಸೆಂಟೇಜ್, ಮಿನಿಮಮ್ ಪಾಸ್ ಪರ್ಸೆಂಟೇಜು 45% ಜನರಲ್ ಮತ್ತು OBC ಕ್ಯಾಟಗರಿಗೆ, ಹಾಗೆ SC ST ಮತ್ತು ಡಿಸೇಬಲ್ ಕ್ಯಾಂಡಿಡೇಟ್ಸ್ಗೆ 40%. ಸೊ ಲಾಸ್ಟ್ ಟೈಮ್ ನಾವು ನೋಡಿದಾಗ ಎಕ್ಸಾಮಿನೇಷನ್ ರಿಸಲ್ಟ್ ಏನಿದೆ ಬಹಳ ಕಮ್ಮಿ ಬಂದಿತ್ತು. ಸುಮಾರು ಒಂದು 51% ಜನ ಫೇಲ್ ಆದರು ಅಂತ ಹೇಳಿ ಆ ರೀತಿಯ ಒಂದು ಮಾಹಿತಿ ಕೂಡ ಇದೆ. ಸೊ ಅದಕ್ಕೋಸ್ಕರ ಇಫ್ ಯು ಆರ್ ಸೀರಿಯಸ್ಲಿ ಇಂಟು ಲೀಗಲ್ ಪ್ರಾಕ್ಟೀಸ್, ಲಿಟಿಗೇಷನ್ ನೀವು ಮಾಡಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನು ಸೀರಿಯಸ್ ಆಗಿ ತೊಗೊಳ್ಳಿ, ಓದುವಂಥದ್ದು ಸೆಲ್ಫ್ ಸ್ಟಡಿ ಕೂಡ ಮಾಡ್ಬೋದು, ಅಥವಾ ಯಾವುದಾದ್ರೂ ಬುಕ್ಸನ್ನು ರೆಫರ್ ಮಾಡ್ಬೋದು, ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಓದ್ಬೋದು, ಅಥವಾ ಯಾವುದಾದ್ರೂ ಕೋಚಿಂಗ್ ಕೂಡ ಸೇರ್ಬೋದು. ಸೊ ಲಾಸ್ಟ್ ಆಪ್ಷನ್ ಏನು ಹೇಳಿದೆ ಅಲ್ಲ, ಕೋಚಿಂಗ್ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಆಪ್ಷನ್ಸ್ ಇದೆ. ಅದೇನಂತಂದರೆ, ಯು ಮೇ ಬಿ ನೋಯಿಂಗ್ ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಅಂತ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ, ಅಥವಾ ವೆಬ್ಸೈಟಲ್ಲಿ ನೋಡೋದಾದರೆ www.abhijnalegal.in ಅಂತ ಹೇಳಿ ವಿ ಹ್ಯಾವ್ ಓನ್ ವೆಬ್ಸೈಟ್. ಸೊ ಅಲ್ಲಿ ನೀವು ನೋಡ್ಬೋದು. ಫ್ರೀ ಟೆಸ್ಟ್ಗಳನ್ನು ಆಲ್ರೆಡಿ ನಾವು ನೀಡ್ತಾ ಇದ್ದೇವೆ. ಪ್ರತಿದಿನ 5 ಟೆಸ್ಟ್ಗಳದ್ದು, 5 ಕ್ವಶನ್ಸ್ಗಳದ್ದು ಫ್ರೀ ಟೆಸ್ಟ್ಗಳನ್ನು ನಾವು ನೀಡ್ತಾ ಇದ್ದೇವೆ. ಡೈಲಿ ಜುಡಿಷರಿ ಕ್ವಿಝ್ ಅಂತ, ಇದನ್ನು ಕೂಡ ನೀವು ಅಟೆಂಪ್ಟ್ ಮಾಡ್ಬೋದು. ಈ ಕ್ವಿಝಸ್ಗಳು ಎಲ್ಲಿ ಬರುತ್ತೆ ಅಂತಂದರೆ, ನಮ್ಮದೇ ಒಂದಾದಂಥ ಒಂದು ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪನ್ನು ನೀವು ಜಾಯ್ನ್ ಆಗ್ಬೋದು. ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಅದರದ್ದು ಗ್ರೂಪ್ ಲಿಂಕನ್ನು ಈ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇವೆ, ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ. ಅದನ್ನು ಕೂಡ ನೀವು ಚೆಕ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ಆಲ್ರೆಡಿ ವಿ ಹ್ಯಾವ್ ಅಬೌಟ್ 39 ಡೈಲಿ ಜುಡಿಷರಿ ಕ್ವಿಝಸ್. ಅದನ್ನು ಅಟೆಂಪ್ಟ್ ಮಾಡಿ ಸೊಲ್ಯೂಷನ್ ಸಿಗುತ್ತೆ ನಿಮ್ಗೆ. ಆವಾಗ ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ, ನೀವು ಕ್ಲಿಯರ್ ಮಾಡ್ಬೋದಾ ಬೇಡವಾ, ಆಗತ್ತಾ ಇಲ್ವಾ ಹೇಳುವಂಥದ್ದು ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಪೇಯ್ಡ್ ಕೋರ್ಸ್ ಕೂಡ ಲಭ್ಯ ಇದೆ. ದ್ಯಾಟ್ ಈಸ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಕೋರ್ಸ್, ಅದಕ್ಕೆ ಸಂಬಂಧಪಟ್ಟದ್ದು. ಸೊ ಟೀಚರ್ಸ್ ಡೇ ಅಂಗವಾಗಿ ವಿ ಹ್ಯಾವ್ ಡಿಸ್ಕೌಂಟ್ ರನ್ನಿಂಗ್. ದ್ಯಾಟ್ ಈಸ್ 1,500 ಡಿಸ್ಕೌಂಟು ನಡೀತಾ ಇದೆ. ಸೊ ಇಲ್ಲಿ ಕೂಪನ್ ಕೋಡನ್ನು ಅಪ್ಲೈ ಮಾಡಿದ್ರೆ 1,500ಕ್ಕೆ ನಿಮಗೆ ಡಿಸ್ಕೌಂಟ್ ಆಗುತ್ತೆ. ಟೋಟಲ್ 5,131 ರುಪೀಸ್ ಆಗುತ್ತೆ. ಸೊ ಇದರಲ್ಲಿ ಏನಿದೆ ಅಷ್ಟೊಂದು ಅಂತಂದರೆ, ಕಂಟೆಂಟ್ ನೋಡಿ, ಆಲ್ರೆಡಿ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಕೋರ್ಸ್. ದಿಸ್ ಇಸ್ ನಾಟ್ ಅ ಲೈವ್ ಕೋರ್ಸ್, ದಿಸ್ ಇಸ್ ಅ ರೆಕಾರ್ಡೆಡ್ ಕೋರ್ಸ್. ರೆಕಾರ್ಡೆಡ್ ಕೋರ್ಸ್ಗಳನ್ನು ನಾವು ಅಪ್ಲೋಡ್ ಮಾಡುವಂಥದ್ದು. ಬಟ್ ವಿ ಹ್ಯಾವ್ ಕೆಪ್ಟ್ ಇನ್ ಅ ಮೈಂಡ್ ದ್ಯಾಟ್ ಆ ಡಿಸೈನ್ಡ್ ಹೇಗೆ ಮಾಡಿದ್ದೇವೆ ಅಂತಂದರೆ, ಹೇಗೆ ಈಗ 19 ಬೇರೆ ಲಾಸ್ ಫೀಲ್ಡನ್ನು ನಾವು ಕವರ್ ಮಾಡಬೇಕು. ಉದಾಹರಣೆಗೆ ಫ್ಯಾಮಿಲಿ ಲಾ ಇರ್ಬೋದು, ಅಥವಾ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್, ಅಥವಾ ಲೇಬರ್ ಲಾ. ಸೊ ಅದಕ್ಕೆ ಹಾಗೆ ಸಂಬಂಧವಾಗಿ ನಾವು ವಿ ಆರ್ ಡೈಲಿ ಒಂದೊಂದು ವೀಡಿಯೋನ ಮಂಡೇ ಟು ಫ್ರೈಡೇ ತನಕ ಅಪ್ಲೋಡ್ ಮಾಡ್ತಿದ್ದೇವೆ. ಹಾಗೆ ಸ್ಯಾಟರ್ಡೇ ವಿ ವಿಲ್ ಬಿ ಹ್ಯಾವಿಂಗ್ ಅ ಲೈವ್ ಕ್ಲಾಸ್. ಲೈವ್ ಕ್ಲಾಸ್ ಏನಂತಂದರೆ MCQsಗಳನ್ನು ಸಾಲ್ವ್ ಮಾಡುವಂಥದ್ದು. ಯಾಕೆಂದರೆ ಕೇವಲ ಥಿಯರಿ ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಕೂಡ ನೀವು ನಿಮಗೆ ಇದನ್ನು ಟೆಸ್ಟ್ಗಳನ್ನು ಅಟೆಂಪ್ಟ್ ಮಾಡಿ ಅಭ್ಯಾಸ ಇರಬೇಕು ಹೇಳುವಂಥ ಕಾರಣಕ್ಕೆ ವಿ ಆರ್ ಹೋಲ್ಡಿಂಗ್ ಲೈವ್ ಕ್ಲಾಸಸ್ ಎವ್ರಿ ಸ್ಯಾಟರ್ಡೇ 7 PM 7 ಗಂಟೆಗೆ ಇರುತ್ತೆ. ಸೊ ವಾರದಲ್ಲಿ 6 ದಿನ ಯು ವಿಲ್ ಬಿ ಎಂಗೇಜ್ಡ್ ಇನ್ ದಿಸ್ ಕಂಪ್ಲೀಟ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾಸಸ್ಗಳನ್ನು ನೋಡ್ತಾ ಇರುವಂಥದ್ದು. ಸೊ ಯು ವಿಲ್ ಬಿ ಎಂಗೇಜ್ಡ್ ಐದರ್ ಇನ್ ಎನಿ ಒನ್ ಆಫ್ ದೀಸ್ ಫಾರ್ಮ್ಸ್. ಓಕೆ, ಸೊ ಅದಕ್ಕೋಸ್ಕರ ಇಂಟ್ರೆಸ್ಟೆಡ್ ಇರೋರು ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್. ಒಂದು ಫ್ರೀ ಕಂಟೆಂಟ್ ಕೂಡ ಇದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಒಂದು ಲೆಕ್ಚರ್, ಇಟ್ಸ್ ಫ್ರೀಲಿ ಅವೈಲೇಬಲ್. ಅದನ್ನು ಚೆಕ್ ಮಾಡಿ ನೀವು ನೋಡ್ಬೋದು. ಹಾಗೆ ಬೇರೆ ಕೋರ್ಸ್ ಕಂಟೆಂಟ್ಸ್ಗಳು ಅಪ್ಡೇಟ್ ಆಗ್ತಾ ಇರ್ತವೆ. ಪ್ರತಿದಿನವೂ ಕೂಡ ಇದು ಬದಲಾಗ್ತಾ ಇರುತ್ತೆ. ಯಾಕೆಂದರೆ ಹೊಸ ಚಾಪ್ಟರ್ಸ್ಗಳು, ಹೊಸ ಲೆಸನ್ಸ್ಗಳು ಆ್ಯಡ್ ಆಗ್ತಾ ಇವೆ ಇದಕ್ಕೆ. ಸೊ ಇಂಟ್ರೆಸ್ಟೆಡ್ ಇದ್ದರೆ ಖಂಡಿತವಾಗಿಯೂ ಜಾಯ್ನ್ ಆಗ್ಬೋದು. ಇದ್ರದ್ದು ಎಕ್ಸ್ಪ್ಲನೇಷನ್ನು ಕನ್ನಡದಲ್ಲಿರುತ್ತೆ. ಅದರದ್ದು ಸ್ಲೈಡ್ ಅಥವಾ PPT ಏನಿದೆ ಅದು ಇಂಗ್ಲೀಷಲ್ಲಿರುತ್ತೆ. ಸೊ ಕನ್ನಡ ಮತ್ತು ಇಂಗ್ಲೀಷ್ ಮಿಕ್ಸ್ ಆಗಿರುವಂಥ ಈ ಕೋರ್ಸ್ ಇದು. ಸೊ ಇದಕ್ಕೆ ವಾಟ್ ಎವರ್ ಕ್ಲಾಸ್ PPT ಕ್ಲಾಸಲ್ಲಿ ನಾವೇನು ಎಕ್ಸ್ಪ್ಲೇನ್ ಮಾಡ್ತೇವೆ ಅದನ್ನು ನಾವು ನಮ್ಮ ಇದರಲ್ಲಿ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೇವೆ. ಅದನ್ನು ಕೂಡ ನೀವು ಚೆಕ್ ಮಾಡಿ ರೆಫರ್ ಮಾಡಿ ನೋಡ್ಬೋದು. ಸೊ ಇದನ್ನು ಹೇಗೆ ಪರ್ಚೇಸ್ ಮಾಡೋದಂದರೆ, ಗೆಟ್ ದಿಸ್ ಕೋರ್ಸ್ ಅಂತ ಹೇಳಿ ಆ್ಯಪಲ್ಲಿ ನಿಮಗೆ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಬರುತ್ತೆ. ಅದೇ ವೆಬ್ಸೈಟಲ್ಲಾದರೆ ಗೆಟ್ ದಿಸ್ ಕೋರ್ಸ್. ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಇಮಿಡಿಯೇಟ್ಲಿ ನಿಮ್ಮ ಯಾವ ನಂಬರಿಂದ ರಿಜಿಸ್ಟರ್ ಆಗಿರ್ತೀರಿ ಆ ನಂಬರ್ಗೆ ನಿಮಗೆ ವಾಟ್ಸಪ್ ಲಿಂಕ್ ಬರುತ್ತೆ, ಪೇಮೆಂಟ್ ಲಿಂಕ್. ಯು ಆರ್ ಲರ್ನಿಂಗ್ ಆ್ಯಪ್ ಅಂತ ಹೇಳುವಂಥ ಆ ಟೈಟಲಿಂದ ನಿಮಗೊಂದು ಮೆಸೇಜ್ ಲಿಂಕ್ ಬರುತ್ತೆ. ಆ ಲಿಂಕ್ ಮುಖಾಂತರ ನೀವು ಪೇಮೆಂಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಆ ಕೋರ್ಸನ್ನು. ಓಕೆ, ಸೊ ಆಫ್ಟರ್ ಈ ಕೋಡನ್ನು ಅಪ್ಲೈ ಮಾಡಲಿಕ್ಕೆ ಮರಿಬೇಡಿ. AIBE 1500 ಅಂತ ಹೇಳುವಂಥ ಕೂಪನ್ ಕೋಡು 1,500 ರೂಪಾಯಿ ಡಿಸ್ಕೌಂಟ್ ಇದೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಡೇಟ್ ಪ್ಲಸ್ ಅದ್ರ ಜೊತೆಗೆ ಇರುವಂತಹ
ನಾವು ನೀಡ್ತಾ ಇರುವಂತಹ ಒಂದು ಕೋರ್ಸ್ ಆಫರಿಂಗ್ ಬಗ್ಗೆ, ಹಾಗೆ ಯೂಟ್ಯೂಬಲ್ಲೂ ಕೂಡ ಇನ್ನು ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್ ಪೇಪರ್ ಸಾಲ್ವ್. ಹೇಗೂ ನಾನು ಜುಡಿಷಿಯರಿ ಎಕ್ಸಾಮ್ಗೆ ಮಾಡ್ತಾನೆ ಇದ್ದೇನೆ, ಇನ್ನು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೂ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಲಿಕ್ಕಿದ್ದೇವೆ. ಸೊ ಡೆಫಿನೆಟ್ಲಿ ಯೂಟ್ಯೂಬನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಲೈಕ್, ಕಮೆಂಟ್, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಯಾರು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬರೀತಿದ್ದಾರೆ ಅವರು ಕೂಡ ಈ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಈ ವಾಟ್ಸಪ್ ಗ್ರೂಪ್ ಏನಿದೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಕೊಟ್ಟಿದ್ದೇನೆ, ಅದನ್ನು ಕೂಡ ನೀವು ಕ್ಲಿಕ್ ಮಾಡಿ ನೋಡ್ಬೋದು, ಗ್ರೂಪನ್ನು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಮಸ್ತೆ, ಬಾಯ್.